ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾರೆಲ್ಲ ಡೆಲ್ಲಿ ಪೊಲೀಸ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂಥವ್ರಿಗೆ ಬಹಳ ಮುಖ್ಯವಾಗಿ ಏನಂತಂದರೆ, ನಿಮ್ಮ ಒಂದು ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸಿಟಿಯನ್ನು ನೀವೇ ಸ್ವತಃ ನಿಮ್ಮ ಒಂದು ಫೋನಿನಲ್ಲಿ ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಹಾಗೆಯೇ ಪ್ರತಿಯೊಬ್ಬರಿಗೂ ಯಾರೆಲ್ಲ ಡೆಲ್ಲಿ ಪೊಲೀಸ್ನಲ್ಲಿ ಬರ್ತಕ್ಕಂಥ 4 ಹುದ್ದೆಗಳು, ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಅಥವಾ ಹೆಡ್ ಕಾನ್ಸ್ಟೇಬಲ್ ವೈರ್ಲೆಸ್ ಆಪರೇಟರ್ ಯಾರೆಲ್ಲ ಅಪ್ಲೈ ಮಾಡಿದರೆ ಈ ಒಂದು 4 ಹುದ್ದೆಗಳಿಗೆ ಅವರು ನಿಮ್ಮ ಒಂದು ಎಕ್ಸಾಮ್ ಸ್ಲಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶನ ಈಗ ನಿಗದಿಪಡಿಸಿದ್ದಾರೆ. ಆ ಒಂದು ಕಾಲಾವಕಾಶ ಅವಧಿಯಲ್ಲಿ ನೀವು ಈ ಒಂದು ಎಕ್ಸಾಮ್ ಸೆಂಟರ್ ಅನ್ನ ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಏನಂತಂದ್ರೆ, ಈ ಒಂದು ಸ್ಲಾಟ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಎಕ್ಸಾಮ್ಗೆ ನಾಟ್ ಎಲಿಜಿಬಲ್ ಆಗ್ತೀರಾ. ಇದೊಂದು ನೆನಪಿರಲಿ. ಈ ಒಂದು ಯಾರೆಲ್ಲ ಅಪ್ಲೈ ಮಾಡಿದ್ರು ಅಂತವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೇನೆ ಎಲ್ಲ ಒಂದು ಯುವಕರಿಗೂ ಈ ಒಂದು ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಒಂದು ಫೋನಲ್ಲಿ ಯಾವ ರೀತಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು, ಎಕ್ಸಾಮ್ ಸಿಟಿ ಮತ್ತೆ ಎಕ್ಸಾಮ್ ಡೇಟ್ ಅನ್ನೋದನ್ನ ನಾನು ಈಗ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಮಗೆ ಅಪಾರ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಹಂಗಾಗಿ ನೋಡಿ, SSC ನಾನು ಈಗ ಅಫಿಷಿಯಲ್ ವೆಬ್ಸೈಟ್ ssc.gov.in ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಈಗ ಬಂದಿದ್ದೀನಿ. ಈ ಒಂದು ವೆಬ್ಸೈಟ್ ನಲ್ಲಿ ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಲಾಗಿನ್ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಮತ್ತೆ ಕೆಳಗಡೆ ಕಾಣುವಂತಹ ಕ್ಯಾಪ್ಚರ್ ಕೋಡ್ ಅನ್ನು ಹಾಕೊಂಡು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಕ್ಯಾಪ್ಚರ್ ಕೋಡ್ ಮೇಲೆ ಕ್ಯಾಪಿಟಲ್ ಲೆಟರ್ ಇದ್ರೆ ಕ್ಯಾಪಿಟಲ್ ಲೆಟರ್ ಹಾಕಬೇಕಾಗುತ್ತೆ, ಸ್ಮಾಲ್ ಇದ್ರೆ ಸ್ಮಾಲ್ ಹಾಕಬೇಕಾಗುತ್ತೆ, ಇಲ್ಲ ನಂಬರ್ ಇದ್ರೆ ನಂಬರ್ ಹಾಕಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿದಾದ್ಮೇಲೆ ಕೆಳಗಡೆ ಕಾಣುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಇಲ್ಲಿ ಕಾಣುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ನೇಮು ಮತ್ತೆ ಫಾದರ್ ನೇಮು, ನಿಮ್ಮ ಒಂದು ಫೋನ್ ನಂಬರ್ ಮತ್ತೆ ನಿಮ್ಮ ಯೂಸರ್ ಇಮೇಲ್ ID ಇಲ್ಲಿ ಕಾಣುತ್ತೆ. ಮತ್ತೆ ನಿಮ್ಮ ಒಂದು ಅಡ್ರೆಸ್ ಇಲ್ಲಿ ಶೋ ಆಗುತ್ತೆ. ಇದಿಷ್ಟು ನಿಮ್ಮ ಒಂದು ಪ್ರೊಫೈಲ್ ಇದಾದ್ರೆ, ನೀವು ಏನಾದರೂ ಕಾನ್ಸ್ಟೇಬಲ್ GD ಆಗ್ತಿದ್ರು ಸಹ ಇದೊಂದು ನಿಮಗೆ ಮೈಂಡರ್ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರಿ, ನಮಗೆ ಮುಗೀತು, ಇನ್ನು ನಮಗೆ ಎಕ್ಸಾಮ್ ಡೇಟ್ ಅವರೇ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಮೆಸೇಜ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಯಾಕಂದ್ರೆ ನೀವು ಈಗ ಅಪ್ಡೇಟ್ ಆಗಿರುವಂತದ್ದು ಈ ಒಂದು ಹೊಸ ನಿಯಮ, ಇದು ಕಡ್ಡಾಯವಾಗಿ ಎಲ್ಲರೂ ಸಹ ಪಾಲನೆ ಮಾಡಬೇಕಾಗುತ್ತೆ. ಸ್ವತಃ ನೀವು ಎಕ್ಸಾಮ್ ಸೆಂಟರ್ ಮತ್ತೆ ಶಿಫ್ಟ್ ಮತ್ತೆ ಯಾವ ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಮೈ ಅಪ್ಲಿಕೇಶನ್ಗೆ ಹೋದ್ರೆ ಮಾಡಿದ್ರೆ ನೀವು ಒಂದು ಹಿಂದಿನ ಬಾರಿ ಯಾವೆಲ್ಲ ಅಪ್ಲಿಕೇಶನ್ ಇಲ್ಲಿ ಹಾಕಿದ್ರೆ ಇಲ್ಲಿ ಶೋ ಆಗುತ್ತೆ. ಯಾವ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಿದ್ರ ಅನ್ನೋದು ಇಲ್ಲಿ ಶೋ ಆಗುತ್ತೆ. ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಫೀಮೇಲ್ ಅಂಡ್ ಮೇಲ್ ಅಂತ ಇದು ಡೆಲ್ಲಿ ಪೊಲೀಸ್ ಅಪ್ಲಿಕೇಶನ್ ಇಲ್ಲಿ ಶೋ ಆಗ್ತಿದೆ. ಮೊದಲನೇದಾಗಿ ಅಪ್ಲಿಕೇಶನ್ ಸ್ಟೇಟಸ್ ಇನ್ನೂ ಬಿಟ್ಟಿಲ್ಲ. ಇಲ್ಲಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇದೆ ಅಂತ ಒಂದು ನೋಟಿಸ್ ಇಲ್ಲಿ ಬರುತ್ತೆ. ಯಾವ ಒಂದು ದಿನಾಂಕಕ್ಕೆ ನಿಮಗೆ ಎಕ್ಸಾಮ್ ಬೇಕು ಅನ್ನೋದನ್ನು ಮೊದಲನೇ ಬಾರಿಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಮತ್ತೆ ಎಕ್ಸಾಮ್ ಸಿಟಿ ಯಾವ್ದೆಲ್ಲ ಅವೈಲೇಬಲ್ ಇದೆ ಅನ್ನೋದನ್ನ ಅಲ್ಲಿ ಶೋ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನಾನು 18ನೇ ತಾರೀಕು ಡಿಸೆಂಬರ್ ಅಂತ ಕೊಟ್ಟಿದ್ದೀನಿ. ಗೆಟ್ ಸ್ಲಾಟ್ ಡೀಟೇಲ್ಸ್ ಅಂತ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು, ಬೆಂಗಳೂರಲ್ಲಿ ಅವೈಲೇಬಲ್ ಇದೆ, ಮೈಸೂರಲ್ಲೂ ಅವೈಲೇಬಲ್ ಇದೆ, ಹುಬ್ಬಳ್ಳಿಯಲ್ಲೂ ಅವೈಲೇಬಲ್ ಇದೆ. ಈ ಯಾಕೆ 3 ಸಿಟಿ ಇಲ್ಲಿ ಶೋ ಆಗ್ತಿದೆ ಅಂದ್ರೆ, ನೀವು ಅಪ್ಲಿಕೇಶನ್ ಹಾಕುವಾಗ 3 ಸಿಟಿಯನ್ನ ಸೆಲೆಕ್ಟ್ ಮಾಡಿರ್ತೀರಾ. ಮೊದಲೇ ಆಪ್ಷನ್ ಬೆಂಗಳೂರು ಆಯ್ಕೆ ಮಾಡಿರ್ತೀರಾ, ಸೆಕೆಂಡ್ ಮೈಸೂರು, ಥರ್ಡ್ ಹುಬ್ಬಳ್ಳಿ ಅಂತ ಆಯ್ಕೆ ಮಾಡಿರ್ತೀರಾ. ನನಗೀಗ ಬೆಂಗಳೂರು ಬೇಕಾಗಿದೆ, ಸೊ ನಾನೀಗ ಸೆಲೆಕ್ಟ್ ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ OTP ಬರುತ್ತೆ. ಇಲ್ಲಿ OTP ಅನ್ನು ಹಾಕಿದ್ರೆ ನೀವು ಒಂದು ಸಿಟಿಯನ್ನ ಸೆಲೆಕ್ಟ್ ಮಾಡ್ಕೊಬಹುದು. ನೋಡಿ, ಇಲ್ಲಿ OTP ಕೊಟ್ಟಾದ್ಮೇಲೆ ವ್ಯಾಲಿಡೇಟ್ ಅಂಡ್ ಸಬ್ಮಿಟ್ ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಬಹುದು, ವ್ಯಾಲಿಡೇಟ್ ಅಂಡ್ ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಸಕ್ಸಸ್ಫುಲಿ ಸಿಟಿ ಪ್ರಿಪರೇಷನ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಇಲ್ಲಿ ಬರುತ್ತೆ. ಓಕೆ ಅಂತ ಕೊಡಬೇಕಾಗುತ್ತೆ. ಇದಿಷ್ಟು ಪ್ರೋಸೆಸ್ ಯಾವ ರೀತಿ ನಿಮ್ಮ ಒಂದು ಫೋನಲ್ಲಿ ಸಿಟಿ ಮತ್ತು ಡೇಟು ಅನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇದಿಷ್ಟು ಪ್ರೋಸೆಸ್ ನಿಮ್ಮ ಸ್ನೇಹಿತರಿಗೆ ಏನಾದರೂ ಡೆಲ್ಲಿ ಪೊಲೀಸ್ಗೆ ಅಪ್ಲೈ ಮಾಡಿದರೆ ಅವ್ರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.